ಸರ್ ಸರ್ ಈಗ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನುವಂಥ ವಿಚಾರ ಬೇಜಾರಾಗಿ ಪ್ರಸ್ತಾಪ ಆಗ್ತಾ ಇದೆ. ಈಗ ಅದನ್ನು ಮಾಡೋರು ಗೊತ್ತಿದೆ, ಕಾಂಗ್ರೆಸ್ಸು ಹೈಕಮಾಂಡೇ ಮಾಡಬೇಕಲ್ಲ. ಸಿದ್ದರಾಮಯ್ಯನವರು ಡಿ ಕೆ ಅವರು ಭಾಳ ಚೆನ್ನಾಗವ್ರೆ. ಸೊ ಅವರಿಬ್ಬರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅವರಿಬ್ಬರಿಗೂ ಈ ರಾಜ್ಯದ ಕಾರ್ಯಕ್ರಮಗಳು ಮತ್ತು ಜನ ಪಕ್ಷಕ್ಕೆ ಹೆಚ್ಚು ಸೀಟ್ ಕೊಟ್ಟಿರ್ತಕ್ಕಂಥದ್ದು ಅರ್ಥ ಮಾಡ್ಕೊಂಡು ಉತ್ತಮವಾದಂಥ 1 ವರ್ಷ ಕೆಲಸ ಮಾಡಿಸಿದ್ದಾರೆ. ನಮ್ಮನ್ನೆಲ್ಲ ಉಪಯೋಗಿಸ್ಕೊಂಡು ಇಡೀ ಮಂತ್ರಿಮಂಡಲದಲ್ಲಿ ಅವರಿಬ್ಬರೂ ಅನ್ಯೋನ್ಯವಾಗಿರೋದ್ರಿಂದ ಯಾವುದೇ ಥರದ ಸಣ್ಣ ಪ್ರಾಬ್ಲಮ್ ಇಲ್ದಂಗೆ ಸರ್ಕಾರ ರನ್ ಆಗ್ತಾಯಿದೆ. ಮತ್ತು ಹೈಕಮಾಂಡು ಅವ್ರ ಜೊತೆಯಲ್ಲಿ ಭಾಳ ಬಹುಶಃ ನಾನು ಹಿಂದೆ ನೋಡಿರಲಿಲ್ಲ, ತುಂಬಾ ಇಬ್ಬರನ್ನು ಎಲ್ಲ ವಿಚಾರದಲ್ಲೂ ಇಬ್ಬರನ್ನು ಕೂರಿಸ್ಕೊಂಡು ಒಂದು ಕಡೆ ಸರ್ಕಾರ ರನ್ ಮಾಡೋಕ್ಕಾಗಲಿ ಪಕ್ಷದ ಸಂಘಟನೆ ಆಗಲಿ ಹೋಗ್ತಾ ಇದ್ದಾರೆ. ನನಗೆಲ್ಲೂ ಆ ಥರದ್ದು ಡಿಫ್ರೆನ್ಸು ಕಾಣಿಸ್ತಾ ಇಲ್ಲ. ಹೈಕಮಾಂಡು ಯಾವಾಗ ಡಿಸಿಷನ್ ತೊಗೊಳುತ್ತೋ ಅವಾಗ ಹೈಕಮಾಂಡು ಅದನ್ನು ಡಿಸಿಷನ್ ತೊಗೊಳುತ್ತೆ. ಇದು ಎಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನನಗೇನು ಗೊತ್ತಾಗ್ತಾ ಇಲ್ಲ. ಅದರಿಂದ ಇದ್ರ ಬಗ್ಗೆ ಹೆಚ್ಚು ನಾವ್ಯಾರು ಕಿವಿನೂ ಕೊಡ್ತಾ ಇಲ್ಲ, ಬಾಯೂ ಆಗ್ತಾ ಇಲ್ಲ. ತಮ್ಮದೇ ಸಮುದಾಯ ಸ್ವಾಮೀಜಿಗಳು ಸರ್ಕಾರದ ಈ ರೀತಿ ಎಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ಆಯಿತು, ಸ್ವಾಮೀಜಿಗಳು ಏನೋ ಅವ್ರ ಪ್ರೀತಿಗೋ ವಿಶ್ವಾಸಕ್ಕೋ ಅವ್ರ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಆ ವೇದಿಕೆಯಲ್ಲಿ ಅಲ್ಲ ಅಂತ ಕೆಲವು ಕಾಮೆಂಟ್ಸು, ಆ ವೇದಿಕೆಯಲ್ಲಿ ಅವಶ್ಯಕತೆ ಇತ್ತ ಅಂತ ಸ್ವಾಮೀಜಿಯವರು ಹೇಳಿದಾಗ ಅಥವಾ ಸಾರ್ವಜನಿಕರು ಹೇಳಿದಾಗ ಸರಿ ತಪ್ಪು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ಇರಲ್ವಲ್ಲ. ಈಗ ರೈತರು ಏನೋ ಒಂದು ಹೇಳ್ತಾರೆ, ಅದು ಎಲ್ಲಿ ಹೇಳಬೇಕು ಅಂತೇಳಿ ನಾವು ಇಲ್ಲೇ ಹೇಳಬೇಕು, ನೀವು ಹಿಂಗೆ ಹೇಳಬೇಕು ಅಂತ ಹೇಳೋಕ್ಕಾಗತ್ತಾ? ಸಂಘಟನೆಯವರು ಕೆಲವರು ಮಾತನಾಡ್ತಾರೆ, ನಾವು ಇದೇ ಥರ ಮಾತಾಡಿ ಅಂತ ಹೇಳೋಕ್ಕಾಗತ್ತಾ? ಕೆಲವೊಮ್ಮೆ ಡೆಮಾಕ್ರಸಿನಲ್ಲಿ ಇದಾಗುತ್ತೆ. ಈಗ ನನಗೆ ರಿಸ್ಟ್ರಿಕ್ಷನ್ ಇರ್ಬೋದು. ಸೊ ಈಗ ನೀವು ಹಿಂಗೆ ಕೇಳ್ತೀರಾ, ನಿಮಗೆ ರಿಸ್ಟ್ರಿಕ್ಷನ್ ಹೇಳೋಕ್ಕಾಗತ್ತಾ? ನನ್ನನ್ನು ಬೇಕಾದ್ರೆ ನೀವು ಕ್ವಶನ್ ಮಾಡ್ತೀರಾ, ಏನು ರೀ ಹಿಂಗೆ ಮಾತಾಡಿದ್ರಿ ಅಂತ. ನೀವು ಕೇಳೋದು ಕ್ವಶನ್ಗೆಲ್ಲ ನಾನು ರಿಸ್ಟ್ರಿಕ್ಷನ್ ಮಾಡೋಕ್ಕಾಗತ್ತಾ? ಹಿಂಗಿರುತ್ತೆ ಕೆಲವೊಮ್ಮೆ. ಸ್ವಾಮೀಜಿಯವರು ಆ ವೇದಿಕೆಯಲ್ಲಿ ಹೇಳಿದ್ದಾರೆ, ಅಷ್ಟೇ ಅವ್ರ ಅಭಿಪ್ರಾಯ. ಸೊ ಪಾರ್ಟಿ ನನಗೆ ಸ್ಪಷ್ಟವಾಗಿ ನಿಮಗೆ ಗೊತ್ತಿದೆ, ಬಿಫೋರ್ ಎಲೆಕ್ಷನ್ನು ಸಿದ್ದರಾಮಯ್ಯನವರು ಡಿ ಕೆ ಅವರು ಎಷ್ಟೆಲ್ಲ ಕಿತ್ತಾಡ್ತಾರೆ ಅಂತೇಳಿ ಬಿ ಜೆ ಪಿಯರಾಗಲಿ ಮೀಡಿಯಾ ಆಗಲಿ ಹೊಡೆದ್ರು. ಎಲ್ಲರ ಒಂದು ಕಡೆ ಸಣ್ಣ ಇನ್ಸಿಡೆಂಟು ನೋಡಲಿಕ್ಕಾಗಲಿಲ್ಲ ನಾವು. ಆದಮೇಲೆ ಮುಖ್ಯಮಂತ್ರಿ ಸಹ ತೀರ್ಮಾನನ ಎಷ್ಟು ಒಂದೇ ಸಾರಿ 20, 27 2 ಬಾರಿ ಕ್ಯಾಬಿನೆಟ್ನ ಕ್ಲಿಯರಾಗಿ ಮಾಡಿದ್ರು. ಸೊ 5 ಗ್ಯಾರಂಟಿ ರಚನೆ ಮಾಡಿದ್ರು. ಇವತ್ತು ಡೆವಲಪ್ಮೆಂಟ್ ಆಗ್ತದೆ. ಪಾರ್ಲಿಮೆಂಟ್ ಸೀಟ್ ಕೂಡ ಎಲ್ಲೂ ಕಿತ್ತಾಡಿಲ್ಲ. ಎಲ್ಲ ರೀತಿ ಅನ್ಯೋನ್ಯವಾಗಿ ಸಿದ್ದರಾಮಯ್ಯನವರು ಡಿ ಕೆ ಅವರು ಹೋಗ್ತಿರ್ಬೇಕಾದ್ರೆ ಇದ್ರ ಮಧ್ಯದಲ್ಲಿ ನಾವೆಲ್ಲ ಮೂಗು ತೋರಿಸೋವಂಥದ್ದು ಏನು ಅವಶ್ಯಕತೆ ಇಲ್ಲ ನನಗೆ. ಅಥವಾ ಅವ್ರು ಕೆಲವ್ರು ಹೇಳಿರೋದು ನನ್ನ ಕೊಲೀಗ್ಸೇ, ಅವ್ರ ಬಗ್ಗೆ ನಾನು ಕೇಳೋ ನನಗೇನು ಅದು ಸರಿ ಅನ್ನಿಸ್ತಾ ಇಲ್ಲ.